ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ದೇವರು ನಮಗೆ ದಯಪಾಲಿಸಿ ಆತನ ಸನ್ನಿಧಿಯಲ್ಲಿ ಆತನ ಸಮ್ಮುಖದಲ್ಲಿ ಆಗಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ಒಂದು ದಿನವನ್ನು ದೇವರು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಕಾರಣ ಅನೇಕರು ಈ ದಿನದಲ್ಲಿ ಈ ದಿನವನ್ನು ಕಾಣಲಿಕ್ಕೆ ಸಾಧ್ಯವಾಗದೇ ಇರುವಾಗ ನಮಗಾದರೂ ಈ ಒಂದು ದಿನವನ್ನು ಕರುಣೆಯಿಂದ ಕಾಣಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಮುಂದಿರುವ ಸಮಯ ನಾವು ದೇವರ ವಾಕ್ಯವನ್ನು ಕೇಳುವಂಥವರಾಗಿರೋಣ. ದೇವರ ವಾಕ್ಯವನ್ನು ಕೇಳಿ ಬಲವನ್ನು ಹೊಂದಿಕೊಳ್ಳೋಣ. ದೇವರು ತನ್ನ ವಾಕ್ಯದ ಮೂಲಕ ಪ್ರತಿನಿತ್ಯ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ಮಾತಾಡಿ ನಮ್ಮನ್ನು ಬಲಪಡಿಸ್ತಾರೆ. ಅದರಿಂದ ಮುಂದಿರುವ ಸಮಯ ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ದಾನಕ್ಕಾಗಿ ನಾವು ಹೋಗೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋರಾಗಿದ್ದೇವೆ. ಪ್ರತ್ಯೇಕವಾಗಿ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ವಾಕ್ಯದ ಮೂಲಕ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ದಿನನಿತ್ಯ ನಮ್ಮೊಂದಿಗೆ ಮಾತನಾಡುತ್ತಿದ್ದಿ. ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ಮಾತಾಡಿ ನಮ್ಮ ನಡೆಯಬೇಕಾದ ಹಾದಿಯನ್ನು, ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತಿಳಿಯಪಡಿಸಿರಿ. ಪ್ರತ್ಯೇಕವಾಗಿ ನಮ್ಮನ್ನು ವಾಕ್ಯದ ಮೂಲಕ ಎಚ್ಚರಿಸಿರಿ, ಸರಿಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ ಸ್ವಾಮಿ. ನಿನ್ನ ವಾಕ್ಯವು ಈ ಬಾಯಿ ಕತ್ತಿಗೆ ಸಮವಾದದ್ದು, ನಮ್ಮನ್ನು ಅದು ಶುದ್ಧಿಪಡಿಸಲಿ. ನಮ್ಮನ್ನು ಬೇಕಾದದ್ದನ್ನು ಇಟ್ಟು ಬೇಡದೇ ಇರುವಂಥದ್ದನ್ನು ತೆಗೆದು ಕರ್ತನೆ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಶುದ್ಧೀಕರಿಸಿ, ನಮ್ಮನ್ನು ಕ್ರಮಪಡಿಸುವಂಥ ನಿನ್ನ ವಾಕ್ಯಗಳು ನಮ್ಮಲ್ಲಿ ಪ್ರಬಲವಾಗಿ ಕಾರ್ಯ ಮಾಡಲಿ. ಕರಗಳಲ್ಲಿ ಒಪ್ಪಿಸ್ತೇವೆ. ನಿನ್ನ ಕೃಪೆ ಸಾನ್ನಿಧ್ಯದಲ್ಲಿ ನಮ್ಮನ್ನು ಮರೆಮಾಚು. ಕರುಣೆಯಿಂದ ನಮ್ಮೊಂದಿಗೆ ಮಾತನಾಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಪ್ರಾರ್ಥಿಸು ಅಥವಾ ಕೀರ್ತಿಸು, ಆದರೆ ಯಾವತ್ತಿಗೂ ಚಿಂತೆಗೀಡಾಗಬೇಡ ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಪ್ರಾರ್ಥಿಸುವಂಥದ್ದು ಕೂಡ ಒಳ್ಳೆ ಉತ್ತಮವಾದ ಕಾರ್ಯವಾಗಿರ್ತದೆ, ಅಥವಾ ಕೀರ್ತಿಸುವಂಥದ್ದು, ದೇವರನ್ನ ಸ್ತುತಿ ಮಾಡುವಂಥದ್ದು ಕೂಡ ಉತ್ತಮವಾದ ಕಾರ್ಯವಾಗಿರ್ತದೆ. ಅದೆರಡನ್ನ ಬಿಟ್ಟು ಯಾವತ್ತಿಗೂ ನಾವು ಚಿಂತೆಗೀಡಾಗಬಾರದು. ಯಾಕೆಂದ್ರೆ ಚಿಂತೆ ಅನ್ನುವಂಥದ್ದು ನಮ್ಮನ್ನು ಕುಂದಿಸುವಂಥ ಸ್ವಭಾವವಾಗಿರ್ತದೆ. ಪ್ರಾರ್ಥಿಸುವಾಗ ನಾವು ಅನೇಕ ವಿಷಯಗಳ ಮೇಲೆ ಜಯವನ್ನು ಹೊಂದಿಕೊಳ್ಬೋದು, ಸ್ತುತಿಸುವಾಗ ಅನೇಕ ವಿಷಯಗಳಲ್ಲಿ ಬಿಡುಗಡೆಯನ್ನು ಕಾಣ್ಬೋದು. ಆದರೆ ಚಿಂತೆಗೀಡಾಗುವಾಗ ನಮ್ಮನ್ನು ನಾವೇ ಕುಂದಿಸಿಕೊಳ್ತೇವೆ. ಅದರಿಂದಲೇ ಪ್ರಾರ್ಥಿಸು ಅಥವಾ ಕೀರ್ತಿಸು, ಆದರೆ ಯಾವತ್ತಿಗೂ ಚಿಂತೆಗೀಡಾಗಬೇಡ ಎಂಬುದಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನ ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಆಡಲಿ. ಅಂದ್ರೆ ಬಾಧೆ ಪಡುವವನು ದೇವರನ್ನ ಪ್ರಾರ್ಥಿಸಬೇಕು, ಸಂತೋಷ ಪಡುವವನು ದೇವರನ್ನ ಕೀರ್ತಿಸಬೇಕು. ಬಾಧೆ ಪಡುವಾಗ ನಮಗೆ ಹೆಚ್ಚಾಗಿ ಉಂಟಾಗುವಂಥದ್ದು ಚಿಂತೆ. ಮನುಷ್ಯನಿಗೆ ಎರಡು ರೀತಿಯಾದ ವಿಷಯಗಳು ಇದ್ದೇ ಇರ್ತದೆ. ಒಂದು ವೇದನೆಗಳು ಅಥವಾ ಸಮೃದ್ಧಿ. ಒಂದು ವೇಳೆ ವೇದನೆ ಜೀವಿತದಲ್ಲಿ ಮನುಷ್ಯ ಹಾದು ಹೋಗ್ತಾ ಇರ್ತಾನೆ, ಇಲ್ಲ ಒಂದು ವೇಳೆ ಸಮೃದ್ಧಿಯಾಗಿ ಹಾದು ಹೋಗ್ತಾ ಇರ್ತಾನೆ. ಇವೆರಡರಲ್ಲಿ ಮನುಷ್ಯ ಸಿಲುಕಿಕೊಂಡಿರ್ತಾನೆ. ಅಂದ್ರೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನೀನು ಬಾಧೆ ಪಡುವವನಾಗಿದ್ರೆ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಆಶೀರ್ವದಿಸಲ್ಪಟ್ಟವನಾಗಿರೋದಾದ್ರೆ ದೇವರನ್ನ ಸ್ತುತಿ ಮಾಡ್ಬೇಕಂತ. ಬಾಧೆ ಪಡುವವನು ದೇವರನ್ನ ಪ್ರಾರ್ಥಿಸಬೇಕು. ಒಂದು ವೇಳೆ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ದೇವರು ನಿನ್ನನ್ನು ಸಮೃದ್ಧಿಯಾಗಿ ಇಟ್ಟಿರುವುದಾದ್ರೆ ದೇವರನ್ನ ಸ್ತುತಿ ಮಾಡಬೇಕು. ಇವೆರಡನ್ನ ಬಿಟ್ಟು ನಾವು ಚಿಂತೆ ಮಾಡುವುದಾದ್ರೆ, ಚಿಂತೆಗೀಡಾಗುವುದಾದ್ರೆ ನಮ್ಮಲ್ಲಿ ನಾವೇನಾಗ್ತೇವೆ? ಕುಂದಿ ಹೋಗ್ತೇವೆ. ಚಿಂತೆ ಎನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮನ್ನು ಕುಂದಿಸುವಂತ ಒಂದು ವಿಷಯವಾಗಿರ್ತದೆ. ಈ ದಿನಗಳಲ್ಲಿ ಅನೇಕರು ಚಿಂತೆ ಮಾಡಿ ಮಾಡಿ ಆರೋಗ್ಯವನ್ನು ಕೆಡಿಸಿಕೊಳ್ತಾ ಇದ್ದಾರೆ. ಚಿಂತೆ ಮಾಡಿ ಮಾಡಿ ಅವ್ರಿಗಿರುವಂತ ಸಮಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಚಿಂತೆ ಮಾಡಿ ಮಾಡಿ ಏನನ್ನು ಕೂಡ ಮಾಡ್ಲಿಕ್ಕೆ, ಜೀವಿತದಲ್ಲಿ ಏನನ್ನು ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಚಿಂತೆ ಮಾಡೋದನ್ನ ಬಿಟ್ಟು ನಾವೇನ್ ಮಾಡೋಣ? ದೇವರನ್ನ ಪ್ರಾರ್ಥಿಸೋಣ. ಅದಕ್ಕೆ ಬದಲಾಗಿ ದೇವರನ್ನ ಸ್ತುತಿ ಮಾಡೋಣ. ಬಾಧೆ ಪಡುವ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ, ಆದರೆ ಅದೇ ಸಮಯದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಚಿಂತೆನೂ ಕೂಡ ಮಾಡ್ತೇವೆ. ಬಾಧೆ ಪಡೆಯುವಾಗ ಪ್ರಾರ್ಥನೆಯನ್ನು ಮಾಡ್ತೇವೆ, ಚಿಂತನೆಯನ್ನು ಮಾಡ್ತೇವೆ. ಎರಡೂ ಒಟ್ಟಾಗಿ ಹೋಗ್ಲಿಕ್ಕಾಗಲ್ಲ. ನಾವು ಚಿಂತಿಸುತ್ತೇವೆ ಮತ್ತೆ ಪ್ರಾರ್ಥಿಸುತ್ತೇವೆ. ಇವೆರಡೂ ಕೂಡ ಒಂದೇ ಸಮವಾಗಿ ನಾವು ಮುಂದೆ ತಳ್ಳಲಿಕ್ಕಾಗಲ್ಲ. ಬಾಧೆ ಪಡುವಾಗ ನಾವು ಚಿಂತೆ ಮಾಡಿದ್ರೆ ಎಂದಿಗೂ ನಾವು ಮೇಲೆದ್ದು ಬರ್ಲಿಕ್ಕಾಗಲ್ಲ. ಬಾಧೆ ಪಡುವಾಗ ನಾವು ಪ್ರಾರ್ಥಿಸುವುದಾದ್ರೆ ಕರ್ತನು ನಮಗೆ ಸಹಾಯಕನಾಗಿದ್ದು ನಮ್ಮನ್ನು ಏನ್ ಮಾಡ್ತಾನೆ? ಮೇಲೆತ್ತುವವನಾಗಿದ್ದಾನೆ. ಅದರಿಂದನೇ ಕರ್ತನಾದ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಚಿಂತೆ ಮಾಡಬೇಡಿ, ನಾಳಿನ ವಿಷಯದ ಕುರಿತು ಚಿಂತೆ
ಚಿಂತೆ ಮಾಡಬೇಡಿ, ನಿಮ್ಮ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಮಾತನ್ನ ನಾವು ನೆನಪಿಗೆ ತಂದುಕೊಳ್ಳೋಣ. ನಾಳಿನ ಕುರಿತು ಹೆಚ್ಚಾಗಿ ಜನರು ಚಿಂತೆ ಮಾಡಿ ಆರೋಗ್ಯವನ್ನ ಕೆಡಿಸಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ನಾಳೆ ಏನಾಗ್ಬಿಡ್ತದೋ ಎಂಬುದಾಗಿರುವಂತ ಚಿಂತೆ ಮನುಷ್ಯನನ್ನ ಕಾಡ್ತದೆ. ನಾಳೆ ಇಷ್ಟು ಸಾಲ ಕಟ್ಟಬೇಕಲ್ಲ, ಇಷ್ಟು ನನಗೆ ಸಮಸ್ಯೆಗಳಿದೆಯಲ್ಲ, ಇಷ್ಟು ಆರೋಗ್ಯ ಸಮಸ್ಯೆ ಇದೆಯಲ್ಲ, ನಾಳೆ ನಾನು ಏನಾಗ್ಬಿಡ್ತೀನೋ, ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಾಳೆ ಏನಾಗ್ತಾರೋ, ನನ್ನ ಮಕ್ಕಳು ಕಲೀಲಿಕ್ಕೆ ಮುಂದೆ ಬರ್ತಾ ಇಲ್ವಲ್ಲ, ಒಳ್ಳೆ ಜ್ಞಾನ ಇಲ್ವಲ್ಲ, ನನ್ನ ಮಕ್ಕಳು ಏನಾಗ್ತಾರೋ, ನಾಳಿನ ದಿನ ನನ್ನ ಮಕ್ಕಳು ದಾರಿ ತಪ್ಪಿ ಹೋಗ್ತಾರೋ ಎಂಬುದಾಗಿರುವ ವಿಷಯದ ಕುರಿತು ಮನುಷ್ಯನು ಚಿಂತನೆಗೆ ಈಡಾಗಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಚಿಂತೆ ಮಾಡೋದನ್ನ ಮನುಷ್ಯ ಯಾವಾಗ ತ್ಯಜಿಸ್ತಾನೋ, ಚಿಂತೆ ಮಾಡುವುದನ್ನ ಮನುಷ್ಯ ಯಾವಾಗ ಬಿಡ್ತಾನೋ, ಆಗ ಮಾತ್ರ ಆರೋಗ್ಯಕರವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದರಿಂದಲೇ ಯೇಸು ಸ್ವಾಮಿ ಹೇಳಿರುವಂಥದ್ದು ಚಿಂತೆ ಮಾಡಬೇಡಿ ಅಂತ. ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಲಿಕ್ಕೆ ಕಾರಣ ಏನೆಂದ್ರೆ, ನಿಮ್ಮ ಚಿಂತೆ ನಿಮ್ಮ ಜೀವಿತಕ್ಕೆ ಹಾನಿಕರವಾಗಿರ್ತದೆ. ಮತ್ತೆ ಒಂದು ವಿಷಯನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಚಿಂತೆ ಅನ್ನುವಂಥದ್ದು ಸೈತಾನನ ಒಂದು ಆಯುಧವಾಗಿದೆ. ಈ ದಿನಗಳಲ್ಲಿ ಚಿಂತೆ ಎಂಬ ಆಯುಧವನ್ನು ಉಪಯೋಗಿಸಿಕೊಂಡು ಅನೇಕರನ್ನ ಡಿಪ್ರೆಷನ್ಗೆ ಸೇರಿಸ್ತಾ ಇದ್ದಾನೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಮನುಷ್ಯನು ಚಿಂತೆಗೀಡಾಗ್ತಾ ಇದ್ದಾನೆ. ಸಣ್ಣ ಸಮಸ್ಯೆ ಬಂದ ತಕ್ಷಣವೇ ಚಿಂತೆಗೀಡಾಗಿ ಮನುಷ್ಯನು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾನೆ. ತುಂಬಾ ಗಂಭೀರವಾದ ಚಿಂತೆಗಳಿಗೆ ಒಳಗಾಗಿ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಿಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಸೈತಾನನು ಈಗ ಉಪಯೋಗಿಸುವಂತ ಆಯುಧವೇ ಚಿಂತೆ. ನಿನ್ನ ಮಕ್ಕಳ ವಿಷಯದಲ್ಲಿ ಏನಾಗ್ಬಿಡ್ತದೋ ನೀನು ಚಿಂತೆ ಮಾಡು, ನಿನಗಿಷ್ಟು ಸಾಲ ಇದೆಯಲ್ಲ, ನಿನಗೆ ಮುಂದೆ ಏನು ಸಮಸ್ಯೆ ಬಂದ್ಬಿಡ್ತದೆ ಚಿಂತೆ ಮಾಡು ಎಂಬುದಾಗಿ ಮನುಷ್ಯನನ್ನ ಪ್ರೇರೇಪಿಸಿ ಚಿಂತೆಯಲ್ಲಿ ದುಷ್ಟನು ಬೀಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ದುಷ್ಟನ ಆಯುಧ ಆಗಿದೆ ಒಂದು ಚಿಂತೆ. ಆದರೆ ಅದಕ್ಕೆ ಸಮಾಧಾನ ಕೊಡುವಂಥದ್ದೇ ದೇವರ ಶಾಂತಿ. ದುಷ್ಟನ ಆಯುಧವನ್ನು ಜಯಿಸಲಿಕ್ಕೆ ದೇವರಿಗಾಗಲೇ ನಮ್ಮ ಹೃದಯದಲ್ಲಿ ಶಾಂತಿಯನ್ನು ಕೊಟ್ಟಿದ್ದಾರೆ. ಶಾಂತವಾಗಿ ನಾವು ದೇವರ ಮುಂದೆ ಕಾದಿದ್ದು ಪ್ರಾರ್ಥನೆ ಮಾಡಿ ದೇವರನ್ನ ಸ್ತುತಿ ಮಾಡೋದಾದರೆ ಚಿಂತೆ ಎಂಬ ಆಯುಧವನ್ನು, ದುಷ್ಟನ ಆಯುಧವನ್ನು ಜಯಿಸಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಈ ದಿನಗಳಲ್ಲಿ ಪ್ರಾರ್ಥಿಸುವ ಸಮಯದಲ್ಲಿ ಜನರು ಏನು ಮಾಡ್ತಾರೆ, ಚಿಂತೆ ಮಾಡ್ತಾರೆ, ಮತ್ತೆ ಭಯ ಪಡ್ತಾರೆ. ಆ ಭಯ, ಚಿಂತೆ ಮನುಷ್ಯನನ್ನು ಕುಂದಿಸ್ತಾ ಇದೆ. ಇವೆರಡನ್ನ ಬಿಟ್ಟು ಪ್ರಾರ್ಥಿಸಿ ದೇವರನ್ನ ಸ್ತುತಿ ಮಾಡೋದಾದ್ರೆ ಖಂಡಿತವಾಗ್ಲೂ ನಾವೇನಾಗ್ತೇವೆ, ಆತನ ಮೇಲೆ ಭರವಸೆ ಇಡ್ತೇವೆ. ಆತನ ಮೇಲೆ ಭರವಸೆ ಇಟ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಸಮಸ್ಯೆಗಳಲ್ಲಿ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ನಾವೇನಾಗಬೇಕಂದ್ರೆ ಚಿಂತೆ ಮಾಡುವುದನ್ನ ಬಿಟ್ಟು ಆತನಲ್ಲಿ ಪ್ರಾರ್ಥಿಸುವವರಾಗಿರ್ಬೇಕು. ಒಂದು ವೇಳೆ ದೇವರು ನಮ್ಮನ್ನ ಆಶೀರ್ವಾದವಾಗಿ ಇಟ್ಟಿರುವುದಾದ್ರೆ, ದೇವರು ನಮಗೆ ಆಶೀರ್ವಾದಗಳನ್ನು ಕೊಡೋದಾದ್ರೆ ನಾವು ಅದಕ್ಕೆ ಕೃತಜ್ಞತೆ ಸಲ್ಲಿಸಿ ದೇವರನ್ನ ಸ್ತುತಿ ಮಾಡುವವರಾಗಿರ್ಬೇಕು. ಸಮಸ್ಯೆಗಳ ಮಧ್ಯದಲ್ಲಿ ಇರುವಾಗ ನಾವು ಪ್ರಾರ್ಥಿಸ್ತೇವೆ ನಿಜ, ಆದರೆ ದೇವರು ನಮಗೆ ಆಶೀರ್ವಾದವನ್ನ ಮಾಡುವಾಗ, ಆಶೀರ್ವಾದವನ್ನು ಕೊಡುವಾಗ ನಾವೇನ್ ಮಾಡಲ್ಲ, ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಸ್ತುತಿ ಮಾಡಲಿಕ್ಕೆ ಮುಂದೆ ಹೋಗಲ್ಲ. ನಮ್ಮನ್ನ ದೇವರ ಆಶೀರ್ವಾದಗಿಡುವಾಗ, ಆಶೀರ್ವಾದವನ್ನು ಕೊಡುವಾಗ ನಾವು ದೇವರಿಗೆ ಸ್ತುತಿ ಮಾಡುವುದಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮನ್ನ ಇನ್ನೂ ಹೆಚ್ಚಾಗಿ ದೇವರೇನ್ ಮಾಡ್ತಾರೆ, ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ನಡೆಸ್ತಾರೆ. ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಕರ್ತನು ಕರೆತಂದಾಗ ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನ ಮಾಡಿಕೊಟ್ರು. ಆದ್ರೆ ಎಲ್ಲಾ ಕಾರ್ಯಗಳನ್ನ ಮಾಡಿಕೊಡುವಾಗ ಅವರು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಲ್ಲ. ಆದ್ರೆ ಕೆಲವೊಂದು ಸಮಸ್ಯೆಗಳು ಬಂದಾಗ ಅವ್ರು ಏನ್ ಮಾಡ್ತಾ ಇದ್ರು, ದೇವರ ಮುಂದೆ ವಿರೋಧವಾಗಿ ದೇವರಿಗೆ ಗುಣಗುಟ್ಟುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ದೇವರು ಸಮೃದ್ಧಿಯಾಗಿ ಅವರನ್ನು ನಡೆಸಿದಾಗ ಅವರು ಕೃತಜ್ಞತೆಯನ್ನು ಸಲ್ಲಿಸಲಿಲ್ಲ. ಆದರೆ ಕೊರತೆಗಳು ಬಂದಾಗ, ಕೆಲವೊಂದು ಸಮಸ್ಯೆಗಳು ಎದುರಾದಾಗ ದೇವರಿಗೆ ಅವ್ರಿಗೂ ಏನ್ ಮಾಡ್ತಾ ಇದ್ದಾರೆ, ಪ್ರತಿಯಾಗಿ ಗುಣಗುಡ್ತಾ ಇದ್ದಾರೆ. ಗುಣಗುಟ್ಟುವುದನ್ನ ಬಿಟ್ಟು ದೇವರನ್ನ ಅವರು ಸ್ತುತಿಸಿರುವುದಾದ್ರೆ ಇನ್ನೂ ಮಹಿಮೆಕರವಾಗಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ರು. ಅದರಿಂದ ಸ್ತುತಿಯು ನಮಗೆ ತಾಳ್ಮೆಯನ್ನ ಪ್ರಕಟ ಮಾಡುತ್ತದೆ. ನಾವು ಸ್ತುತಿಸುವಷ್ಟು ತಾಳ್ಮೆ ಉಳ್ಳವರಾಗಿ ಮಾರ್ಪಡ್ತೇವೆ. ನಂತರ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಮಾರ್ಪಡ್ತೇವೆ. ನಾವು ದೇವರನ್ನ ಎಷ್ಟು ಸ್ತುತಿಸ್ತೇವೋ ಅಷ್ಟು ದೇವರು ನಮ್ಮನ್ನ ಆಶೀರ್ವಾದ ಪಾತ್ರರಾಗಿ ಮಾರ್ಪಡಿಸ್ತೇವೆ. ಮತ್ತೆ ಆತನ ಮುಂದೆ ಯೋಗ್ಯವಾದ ಸ್ಥಿತಿಯಲ್ಲಿ ಕೂಡ ನಮ್ಮನ್ನ ಆ ಸ್ತುತಿ ಏನ್ ಮಾಡ್ತಿದೆ, ನಡೆಸುವಂತದ್ದಾಗಿದೆ. ನಂತರ ಗೌರವವಾದ ರೀತಿಯಲ್ಲಿ ದೇವರು ನಮ್ಮನ್ನ ನಾವು ಸ್ತುತಿ ಮಾಡುವಾಗ ನಡೆಸ್ತೇನೆ. ನಂತರವಾಗಿ ಪ್ರಾರ್ಥನೆ ಮಾಡುವಾಗಲೂ ನಮ್ಮ ಪ್ರಾರ್ಥನೆಯ ಜೀವಿತ ನಮ್ಮನ್ನ ಒಂದು ತಾಳ್ಮೆಯಾಗಿರ್ಲಿಕ್ಕೆ, ತಾಳ್ಮೆ ಉಳ್ಳ ಮನುಷ್ಯನಾಗಿರ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಆದ್ರೆ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ನಾವು ಚಿಂತೆಗೆ ಈಡಾಗುವುದಾದ್ರೆ ನಾವೇನಾಗ್ತೀವಿ, ಕೂರಿಗಳಾಗಿ ಮಾರ್ಪಡ್ತೇವೆ. ಮನುಷ್ಯನು ಚಿಂತೆಗೆ ಒಳಪಡುವಾಗಲೇ ಅನೇಕ ಸ್ವಭಾವಗಳು ಅವನಲ್ಲಿ ಬದಲಾವಣೆಯಾಗಿ ಬರೋದು. ಮನುಷ್ಯನು ಚಿಂತೆ ಮಾಡುವಾಗಲೇ ಕೋಪಿಷ್ಠನಾಗಿ ಮಾರ್ಪಡ್ತಾನೆ. ಮನುಷ್ಯನು ಚಿಂತೆ ಮಾಡುವಾಗಲೇ ಕೂಗಾಡುವಂತ ವ್ಯಕ್ತಿಯಾಗಿ ಮಾರ್ಪಡ್ತಾನೆ.
ಮಾರ್ಪಡ್ತಾನೆ. ಮನುಷ್ಯನು ಚಿಂತೆ ಮಾಡುವಾಗಲೇ ಮನುಷ್ಯನೊಂದಿಗೆ ಸೇರಲ್ಲ, ಒಬ್ಬೊಂಟಿಗನಾಗಿ ಮಾರ್ಪಡ್ತಾನೆ. ಮನುಷ್ಯನು ಚಿಂತೆ ಮಾಡ್ತಾ ಮಾಡ್ತಾ ಬರುವಾಗಲೇ ಅವನ ಜೀವಿತದಲ್ಲಿ ತುಂಬ ಕೋಪದ ಸ್ವಭಾವವನ್ನು ತುಂಬಿಕೊಳ್ತಾನೆ. ಕಾರಣ ಮನುಷ್ಯನು ಚಿಂತೆಗೀಡಾದಾಗ ತಾನು ಏನು ಮಾಡ್ತಾ ಇದ್ದೇನೆ ಎಂಬುದಾಗಿ ಗೊತ್ತಾಗಲ್ಲ. ಆದರೆ ಅದನ್ನು ಬಿಟ್ಟು ದೇವರನ್ನ ಪ್ರಾರ್ಥಿಸುವ ಮನುಷ್ಯನು ತಾಳ್ಮೆ ಉಳ್ಳವನಾಗಿರ್ತಾನೆ. ದೇವರನ್ನ ಸ್ತುತಿ ಮಾಡುವ ಮನುಷ್ಯನು ತುಂಬ ತಾಳ್ಮೆ ಉಳ್ಳವನಾಗಿರ್ತಾನೆ. ಅದರಿಂದಲೇ ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಅದಕ್ಕೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯಾವ ವಿಷಯವಾಗಿಯೂ ನಾವೇನ್ ಮಾಡಬಾರ್ದು, ಚಿಂತೆಯನ್ನ ಮಾಡಲೇಬಾರದು. ಅಂದ್ರೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬಾರ್ದು. ಅಂದ್ರೆ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ನಮಗೆ ಚಿಂತೆ ಮಾಡಲಿಕ್ಕೆ ಆಪ್ಷನ್ ಇಲ್ಲ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮಾತ್ರ ಆಪ್ಷನ್ ಇರೋದು. ನಾವು ಪ್ರಾರ್ಥನೆ ಮಾಡುವವರಾಗಬೇಕೇ ಹೊರತು ಚಿಂತೆ ಮಾಡಬಾರ್ದು. ಅದಕ್ಕೆ ಪ್ರಾರ್ಥನೆ ಮೂಲಕ ನಮಗೆ ಏನು ವಿಷಯಗಳಿದೆಯೋ ಅದನ್ನು ನಾವು ದೇವರಿಗೆ ತಿಳಿಯಪಡಿಸುವಾಗ ಆತನು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡ್ತಾನೆ. ಎರಡನೇದಾಗಿ, ಏನೇ ವಿಷಯ ನಮಗೆ ಎದುರಾಗಿ ಬಂದರೂ ಆ ವಿಷಯವನ್ನು ನೆನೆಸಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ದೇವರು ಒಳ್ಳೆಯದನ್ನು ಮಾಡಿದ್ರು, ನಮ್ಮ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದ ವಿಷಯವಾಗಿ ಬಂದರೂ ಕೂಡ ಅದರ ಮಧ್ಯದಲ್ಲಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡೋದಾದರೆ ನಮಗೆ ದೇವರ ಶಾಂತಿ ನಮ್ಮ ಹೃದಯದಲ್ಲಿ ನೆಲೆಗೊಳ್ತದೆ. ಅದರಿಂದಲೇ ನಮ್ಮಲ್ಲಿ ದೇವರ ಶಾಂತಿ ಎಷ್ಟು ನಾವು ತುಂಬಿಕೊಳ್ತೇವೋ, ದೇವರ ಆ ಸಮಾಧಾನವನ್ನು ನಾವು ಎಷ್ಟು ಹೊಂದಿಕೊಳ್ತೇವೋ ಅಷ್ಟು ಚಿಂತೆಗೆ ಈಡಾಗಲ್ಲ. ಅದರಿಂದ ನಾವೇನು ಮಾಡೋಣ, ಒಂದು ವೇಳೆ ಪ್ರಾರ್ಥನೆ ಮಾಡೋಣ, ದೇವರನ್ನ ಸ್ತುತಿಸೋಣ. ಅದನ್ನು ಬಿಟ್ಟು ಚಿಂತೆಗೀಡಾಗೋದು ಬೇಡ. ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಯಾರಾದರೂ ಚಿಂತೆಗಳನ್ನು ಹೆಚ್ಚಾಗಿ ಮಾಡುತ್ತಿರುವುದಾದರೆ ಈ ದಿನವೇ ಸ್ಟಾಪ್ ಮಾಡಿ, ಅದನ್ನು ಬಿಟ್ಟು ಪ್ರಾರ್ಥನೆ ಮಾಡಿ. ನೀವು ಚಿಂತೆ ಮಾಡಿ ಏನನ್ನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆಯಿತು. ಅಂದರೆ ಚಿಂತೆ ಮಾಡಿ ಮಾಡಿ ನಾವು ಏನನ್ನು ಕೂಡ ಗಳಿಸ್ಲಿಕ್ಕೆ ಆಗಲ್ಲ, ಏನು ಪಡ್ಕೊಳ್ಳಿಕ್ಕೆ ಆಗಲ್ಲ. ಚಿಂತೆ ಮಾಡುವುದರ ಮೂಲಕ ನಮಗೆ ನಷ್ಟವಾಗ್ತದೆ ಹೊರತು ಲಾಭವೇನೂ ಇಲ್ಲ. ಆದರೆ ಪ್ರಾರ್ಥಿಸಿ ದೇವರನ್ನ ಸ್ತುತಿಸುವುದರ ಮೂಲಕ ಆಶೀರ್ವಾದವನ್ನು ಹೊಂದಿಕೊಳ್ಬೋದು. ಅದರಿಂದ ಚಿಂತೆ ಮಾಡುವ ವ್ಯಕ್ತಿಗಳು ನೀವಾಗಿರುವುದಾದರೆ, ಯಾವುದಾದ್ರೂ ವಿಷಯಗಳಲ್ಲಿ ನಿಮಗೆ ಚಿಂತೆ ಇರುವುದಾದರೆ, ನಿಮ್ಮ ಭವಿಷ್ಯತ್ತಿನ ಕುರಿತು, ಒಂದು ವೇಳೆ ನಿಮ್ಮ ಕುಟುಂಬದ ಕುರಿತು, ನಿಮ್ಮ ಮಕ್ಕಳ ಕುರಿತು, ನಿಮ್ಮ ಕೆಲಸದ ಕುರಿತು, ಯಾವ ವಿಷಯದಲ್ಲಾದರೂ ಪರವಾಗಿಲ್ಲ ಚಿಂತೆ ಇರುವುದಾದರೆ ಆ ಚಿಂತೆಯನ್ನು ಬಿಟ್ಟು ನೀವೇನು ಮಾಡಿ, ಪ್ರಾರ್ಥನೆ ಮಾಡಿ, ನಂತರ ದೇವರನ್ನ ಸ್ತುತಿ ಮಾಡಿ. ಖಂಡಿತವಾಗ್ಲೂ ದೇವರು ನಿಮಗೆ ಬೇಕಾದದ್ದೆಲ್ಲವನ್ನು ಒದಗಿಸಿ ಕೊಡ್ತಾನೆ, ಬೇಕಾದ ಆಶೀರ್ವಾದಗಳನ್ನು ಕೊಡ್ತಾನೆ, ಬೇಕಾದ ಸಹಾಯವನ್ನು ಕೊಡ್ತಾನೆ. ಯಾವಾಗ ಗೊತ್ತಾ, ನಾವು ಚಿಂತೆ ಮಾಡೋದನ್ನು ಬಿಟ್ಟು ಪ್ರಾರ್ಥಿಸಿ ದೇವರನ್ನ ಸ್ತುತಿ ಮಾಡುವಾಗ. ಹಾಗೆ ಮಾಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನೀನು ಮಾತಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರ. ನೀನು ಮಾತಾಡಿದ್ದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಚಿಂತೆ ಮಾಡೋದನ್ನು ಬಿಟ್ಟು ಪ್ರಾರ್ಥಿಸಿ ಅಥವಾ ನಿನ್ನನ್ನು ಕೀರ್ತಿಸಿ ಕರ್ತನೆ ಮುಂದೆ ಹೋಗ್ಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನಿನ್ನನ್ನು ಸ್ತುತಿಸ್ಲಿಕ್ಕೂ ನಿನ್ನನ್ನು ಪ್ರಾರ್ಥಿಸ್ಲಿಕ್ಕೂ ನಮಗೆ ಸಹಾಯ ಮಾಡಿರಿ. ಅನೇಕ ಚಿಂತೆಗಳು ನನ್ನನ್ನು ಸುತ್ತಿಕೊಂಡು, ಅನೇಕ ಆಲೋಚನೆಗಳು ನನ್ನನ್ನು ಚಿಂತನೆಗೆ ಈಡು ಮಾಡಿತ್ತು ಸ್ವಾಮಿ. ಆದರೆ ಈ ದಿನ ನಿನ್ನ ವಾಕ್ಯ ಎಚ್ಚರಿಸಿದೆ, ಅದರಿಂದ ನನ್ನನ್ನು ಬಿಡಿಸಿದೆ. ಅದಕ್ಕಾಗಿ ನಿನಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಮಕ್ಕಳೊಂದಿಗೆ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಅವರ ಚಿಂತೆಗಳಿಂದ, ಅವರ ಚಿಂತೆ ಭಾರಗಳಿಂದ ಅವರನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸುವಾಗ ನಿನ್ನ ಮಕ್ಕಳೆಲ್ಲ ಚಿಂತಾ ಭಾರ ನಿನ್ನ ಮೇಲೆ ಹಾಕಿ ಸಮಾಧಾನ ಸಂತೋಷವಾಗಿ ಹೋಗ್ಲಿಕ್ಕೆ ಕೃಪೆ ಕೊಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ಸಂದೇಶ ನಿಮ್ಮನ್ನ ಸ್ಪರ್ಶಿಸಿರುವುದಾದ್ರೆ ಇನ್ನು ಅನೇಕರು ವಾಕ್ಯಗಳನ್ನು ಕೇಳಿ ಅವರು ಕೂಡ ಚಿಂತೆ ಮಾಡೋದನ್ನು ಬಿಟ್ಟು ದೇವರಲ್ಲಿ ಪ್ರಾರ್ಥಿಸಿ ದೇವರನ್ನ ಸ್ತುತಿ ಮಾಡುವವರಾಗಿ ಮಾರ್ಪಡ್ಲಿಕ್ಕಾಗಿ ಅನೇಕರಿಗೆ ವಾಕ್ಯಗಳನ್ನು ಕಳಿಸಿಕೊಡಿರಿ. ಅವರು ಕೂಡ ದೇವರಲ್ಲಿ ಬಲವನ್ನು ಹೊಂದಿಕೊಳ್ಳಿ, ದೇವರನ್ನು ಪ್ರಾರ್ಥಿಸಿ ದೇವರನ್ನು ಸ್ತುತಿ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.